ಜಬಲ್ಪುರ ಬೋಟ್ ದುರಂತ. ಈ ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಆದರೆ ಎಲ್ರಿಗೂ ಆ ನೋವಿನ ಅರಿವಿದೆ, ಮರುಕ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅತ್ಯಂತ ಹೆಚ್ಚು ವೈರಲ್ ಆಗ್ತಾ ಇರುವಂಥ ಈ ಫೋಟೋ ನೋಡಿದರೆ ಎಂಥವರ ಕಣ್ಣಲ್ಲೂ ನೀರು ಬದ್ದೇ ಬರುತ್ತಲ್ವ. ತಾಯಿ ಅಂದರೆ ಜೀವಕ್ಕಿಂತ ಮಿಗಿಲಾದ ಪ್ರೀತಿ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸಾವಿನ ನೆರಳಲ್ಲೂ ಆ ಮಗುವೇ ಆ ತಾಯಿಯ ಜಗತ್ತಾಗಿತ್ತು. ಕೊನೆಯ ಉಸಿರಿನಲ್ಲೂ ತನ್ನ ಮಗುವನ್ನು ಬಿಟ್ಟು ಕೊಡದ ಆ ತಾಯಿಯ ಹೃದಯವನ್ನೇ ತಾಯಿ ಅನ್ನೋದಲ್ವಾ. ನೀರಿನ ಅಲೆಗಳ ನಡುವೆ ತಾವು ಕಳೆದು ಹೋಗ್ತಾ ಇದ್ರೂ ಆಕೆಯ ಕೈಗಳು ಮಾತ್ರ ಮಗುವನ್ನು ಬಿಗಿಯಾಗಿ ಹಿಡ್ಕೊಂಡಿದ್ವು. ತನ್ನ ಪ್ರಾಣವೇ ಹೋಗ್ತಾ ಇದ್ರೂ ಮಗುವಿಗೆ ಕವಚವಾಗೋದಕ್ಕೆ ಆ ತಾಯಿ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾಳೆ. ವಿಧಿಯ ಕ್ರೂರ ಆಟ ಇಲ್ಲಿ ಗೆದ್ದಿರಬಹುದು, ಆದರೆ ತಾಯಿಯ ಪ್ರೀತಿ ಎಂದಿಗೂ ಸೋಲೋದಿಲ್ಲ ಅನ್ನೋ ಸಂದೇಶವನ್ನು ಈ ಹೃದಯ ವಿದ್ರಾವಕ ಘಟನೆ ಸಾರಿ ಸಾರಿ ಹೇಳ್ತಾ ಇದೆ. ಸಾವಿನಲ್ಲೂ ಒಂದಾಗಿ ಪತ್ತೆಯಾದ ಆ ತಾಯಿ ಮಗುವಿನ ಮಮತೆ ಕಂಡು ಇಡೀ ಜಗತ್ತೇ ಕಣ್ಣೀರು ಹಾಕ್ತಿದೆ. ಮಧ್ಯಪ್ರದೇಶದ ಜಬಲ್ಪುರದ ಬಾರ್ಗಿ ಡ್ಯಾಂನಲ್ಲಿ ನಡೆದ ಭೀಕರ ಬೋಟ್ ದುರಂತ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. 9 ಮಂದಿ ಮೃತಪಟ್ಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ವೇಳೆ ಮಾತ್ರ ಕಂಡುಬಂದ ಆ ಒಂದು ದೃಶ್ಯ ಮಾತ್ರ ಕಲ್ಲು ಹೃದಯವನ್ನು ಕೂಡ ಕರಗಿಸೋ ಹಾಗಿದೆ. ದುರಂತ ಸಂಭವಿಸಿದ ನರ್ಮದಾ ನದಿಯಿಂದ ಶವಗಳನ್ನು ಹೊರತೆಗೆಯುವಾಗ ದೆಹಲಿ ಮೂಲದ ತಾಯಿಯೊಬ್ಬಳು ತನ್ನ ಪುಟ್ಟ ಮಗುವನ್ನ ಎದೆಗೆ ಗಟ್ಟಿಯಾಗಿ ಅಪ್ಕೊಂಡ ಸ್ಥಿತಿಯಲ್ಲೇ ಪತ್ತೆಯಾಗಿದ್ದಾಳೆ. ಸಾವು ಎದುರಾದ ಕ್ಷಣದಲ್ಲೂ ತನ್ನ ಮಗುವನ್ನ ಹೇಗಾದ್ರೂ ಮಾಡಿ ಬದುಕಿಸಬೇಕು ಅಂತ ತಾಯಿಯ ಆ ಹಂಬಲ ಈ ಫೋಟೋದಲ್ಲಿ ಎದ್ದು ಕಾಣ್ತಾ ಇದೆ. ಸದ್ಯ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ತಾಯಿಯ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ನೆಟ್ಟಿಗರು ಕೂಡ ಕಂಬನಿ ಮಿಡಿತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಎದ್ದೇಳುತ್ತೆ, ಲೈಫ್ ಜಾಕೆಟ್ ಇದ್ರೂ ಯಾಕೆ ಬದುಕಲಿಲ್ಲ ಅಂತ. ಈ ತಾಯಿ ಮಗು ಇಬ್ಬರು ಒಂದೇ ಲೈಫ್ ಜಾಕೆಟ್ ಹಾಕೊಂಡಿದ್ರು, ಆದರೂ ಅವರು ಬದುಕೋದಕ್ಕಾಗಲಿಲ್ಲ. ಇದಕ್ಕೆ ಕಾರಣ ಬೋಟ್ ಮಗುಚಿದಾಗ ಅವರು ಬೋಟ್ನ ಕ್ಯಾಬಿನ್ ಒಳಭಾಗದಲ್ಲಿ ಸಿಕ್ಕಾಕೊಂಡಿದ್ರು. ಕ್ಯಾಬಿನ್ ಬಾಗಿಲು ತೆರೆಯಲಾಗದೆ ನೀರಿನಿಂದ ಮೇಲೆ ಬರೋದಕ್ಕೂ ಸಾಧ್ಯ ಆಗದೆ ಉಸಿರುಗಟ್ಟಿ ಇಬ್ಬರು ಮೃತಪಟ್ಟಿದ್ದಾರೆ ಅಂತ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ. ಬೋಟ್ನಲ್ಲಿ 30 ಜನ ಇದ್ರು. ಇದರಲ್ಲಿ 17 ಜನರನ್ನ ರಕ್ಷಣೆ ಮಾಡಲಾಯಿತು. ಇನ್ನೂ 4 ಜನರ ಪತ್ತೆಗೆ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ಗುರುವಾರ ಅಷ್ಟೇ ಸ್ಥಳೀಯ ಹಬ್ಬದ ಸಂಭ್ರಮದ ಪ್ರಯುಕ್ತ ದೆಹಲಿಯಿಂದ ಬಂದಿದ್ದ ಕೆಲವು ಪ್ರವಾಸಿಗರು ಡ್ಯಾಂನ ಬೋಟ್ ಪ್ರವಾಸ ಕೈಗೊಂಡಿದ್ರು. ಆದರೆ ಇಲ್ಲಿ ಮೂಲಭೂತ ಸುರಕ್ಷತಾ ವ್ಯವಸ್ಥೆಗಳ ಸಂಪೂರ್ಣ ವೈಫಲ್ಯವೇ ಕಾರಣ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಒಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ. ಅದರಲ್ಲಿ ಪ್ರವಾಸಿಗರು ಬೋಟ್ ಒಳಗೆ ಕೂತಿರುವಾಗಲೇ ಇದ್ದಕ್ಕಿದ್ದ ಹಾಗೆ ನೀರು ಒಳನುಗ್ಗಿದೆ. ಬಿರುಗಾಳಿ ಅಬ್ಬರಕ್ಕೆ ಸಿಲುಕಿದ ಬೋಟ್ ವಾಲ್ತಾ ಇದ್ದ ಹಾಗೆ ಒಳಗೆ ನೀರು ತುಂಬಿಕೊಳ್ಳೋದನ್ನ ವಿಡಿಯೋದಲ್ಲಿ ನೋಡಬಹುದು. ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ಸಂಭ್ರಮ ಚೀರಾಟವಾಗಿ ಬದಲಾಗೋಯ್ತು. ಹಡಗು ಮುಳುಗೋದಕ್ಕೆ ಶುರುವಾದ ತಕ್ಷಣ ಸಿಬ್ಬಂದಿ ಕಟ್ಟುಗಳಲ್ಲಿದ್ದ ಲೈಫ್ ಜಾಕೆಟ್ಗಳನ್ನು ಬಿಚ್ಚೋದಕ್ಕೆ ಟ್ರೈ ಮಾಡ್ತಾ ಇರೋದು ಈ ವಿಡಿಯೋದಲ್ಲಿ ನೋಡಬಹುದು. ಕೆಲವು ಪ್ರಯಾಣಿಕರು ಲೈಫ್ ಜಾಕೆಟ್ ಇಲ್ಲದೆ ಜೀವ ಉಳಿಸ್ಕೊಳ್ಳೋದಕ್ಕೂ ಪರದಾಡಿದ್ದಾರೆ. ಇನ್ನು ಕೆಲವರು ಸೀಲ್ ಮಾಡಲಾಗಿದ್ದ ಜಾಕೆಟ್ಗಳನ್ನು ಹೊರತೆಗೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ದೋಣಿ ಪ್ರಯಾಣದ ನಿಯಮಾವಳಿ ಪ್ರಕಾರ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ಲೈಫ್ ಜಾಕೆಟ್ ಕೊಡೋದು, ಹಾಗೆ ಅವರು ಅದನ್ನು ಧರಿಸೋದು ಕಡ್ಡಾಯ. ಆದರೆ ಇಲ್ಲಿ ಈ ನಿಯಮವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಮೂಲಗಳ ಪ್ರಕಾರ 29 ಪ್ರಯಾಣಿಕರಿಗೆ ಟಿಕೆಟ್ ಕೊಟ್ಟಿದ್ರೂ ಬೋಟ್ನಲ್ಲಿ 40ಕ್ಕೂ ಹೆಚ್ಚು ಪ್ರವಾಸಿಗರಿದ್ರು. 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ರೂ ಹಡಗನ್ನ ಹೇಗೆ ನೀರಿಗಿಳಿಸೋದಕ್ಕೆ ಅನುಮತಿ ಕೊಟ್ಟರು ಅಂತ ತನಿಖಾಧಿಕಾರಿಗಳು ಪ್ರಶ್ನೆ ತನಿಖೆಯನ್ನ ಮಾಡ್ತಿದ್ದಾರೆ. ಅದೇನೇ ಆದ್ರೂ ಹೋದ ಜೀವ ವಾಪಸ್ ಬರೋದಿಲ್ಲ ಅಲ್ವಾ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.